ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಮೈಟೆಕ್ ಚಾಲೆಂಜ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಅರ್ನಿಂಗ್ ಅಪ್ಲಿಕೇಶನ್ನ ನೋಡೋಣ. ಅಪ್ಲಿಕೇಶನ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವು ಪೇಮೆಂಟ್ ಪ್ರೂಫ್ ಅನ್ನೋದನ್ನ ತೋರಿಸ್ಬಿಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಪೇಟಿಎಮ್ ಅನ್ನೋದು ಓಪನ್ ಮಾಡಿದ್ದೀನಿ. ಪೇಟಿಎಮ್ ಓಪನ್ ಮಾಡಿಬಿಟ್ಟು ನಾನು ಬ್ಯಾಲೆನ್ಸ್ ಅನ್ನೋದು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ನಾನು ಪಾಸ್ಬುಕ್ ಅನ್ನೋದು ಓಪನ್ ಮಾಡಿದ್ದೀನಿ. ಪಾಸ್ಬುಕ್ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ 56 ರೂಪಾಯಿ ಬಂದುಬಿಟ್ಟು ನನ್ನ ಅಕೌಂಟಲ್ಲಿದೆ. ನೋಡ್ಬೋದು 10 ರೂಪಾಯಿ ಲಾಸ್ಟಲ್ಲಿ ಬಂದುಬಿಟ್ಟು ಮೈನಸ್ ಆಗಿ. ಬನ್ನಿ ಅಪ್ಲಿಕೇಶನಿಂದ ಹೋಗ್ಬಿಟ್ಟು ನಾವು ವಿಡ್ರಾ ಅನ್ನೋದನ್ನ ಮಾಡೋಣ. ಇವಾಗ ನೋಡಿ, ಅಪ್ಲಿಕೇಶನ್ ಅಂತ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ನಿಮಗೆ ಡ್ಯಾಶ್ ಬೋರ್ಡು ಈ ಥರ ಅನ್ನೋದು ಓಪನ್ ಆಗುತ್ತೆ. ಅದಾದಮೇಲೆ ನಿಮಗೆ ಹೋಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನೋಡಿ, ಹೋಮ್ ಪೇಜ್ ಅನ್ನೋದು ಓಪನ್ ಆಗಿದೆ. ಇವಾಗ ಬಂದುಬಿಟ್ಟು ಅಲ್ಲಿ ವ್ಯಾಲೆಟ್ ಅಂತ ಇದೆಯಲ್ಲ, ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ವ್ಯಾಲೆಟ್ ಅಂದ್ಬಿಟ್ಟು ಆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮಗೆ ವಿಡ್ರಾ ಅಂದ್ಬಿಟ್ಟು ಒಂದು ಆಪ್ಷನ್ ಅನ್ನೋದು ಸಿಗುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ನಿಮ್ಮ ಪೇಟಿಎಮ್ ನಂಬರು ಮತ್ತು ಕೆಳಗಡೆ ನಿಮ್ಮ ಅಮೌಂಟ್ ಅನ್ನೋದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ನಾನು ಪೇಟಿಎಮ್ ನಂಬರ್ ಹಾಕಿದ್ದೀನಿ. ಇವಾಗ ಬಂದುಬಿಟ್ಟು ನನ್ನ ಅಮೌಂಟ್ ಬಂದುಬಿಟ್ಟು 6 ರೂಪಾಯಿ 3 ಪೈಸೆ ಬಂದುಬಿಟ್ಟು ಹಾಕಿದ್ದೀನಿ. ಇವಾಗ ವಿಡ್ರಾ ಅನ್ನೋದನ್ನ ಕೊಡ್ತೀನಿ. ವಿಡ್ರಾ ಕೊಟ್ಟಿದ ತಕ್ಷಣ ಎಸ್ ಅಂದ್ಬಿಟ್ಟು ಕೇಳುತ್ತೆ. ಇವಾಗ ಬಂದುಬಿಟ್ಟು ಎಸ್ ಅನ್ನೋದನ್ನ ಪ್ರೆಸ್ ಮಾಡ್ತೀನಿ. ಇವಾಗ ನೋಡ್ಬೋದು, ಕಂಗ್ರ್ಯಾಚುಲೇಷನ್ಸ್, ಇವರ ವಿಡ್ರಾವಲ್ಲಿ ಸಕ್ಸಸ್ಫುಲ್ ಅಂದ್ಬಿಟ್ಟು ಬಂದಿದೆ. ಇದನ್ನು ಬ್ಯಾಕ್ ಬಂದುಬಿಟ್ಟು ನಮ್ಮ ಪೇಟಿಎಮ್ ಅಕೌಂಟ್ ಅನ್ನೋದು ಚೆಕ್ ಮಾಡೋಣ ಬಂದಿದೆಯಲ್ಲ ಅಂದ್ಬಿಟ್ಟು ಚೆಕ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಪೇಟಿಎಮ್ ಅನ್ನೋದು ಓಪನ್ ಮಾಡ್ತೀನಿ. ಪೇಟಿಎಮ್ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಪಾಸ್ಬುಕ್ ಅನ್ನೋದು ನಾನು ಓಪನ್ ಮಾಡ್ತೀನಿ. ಪಾಸ್ಬುಕ್ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಕೆಳಗಡೆ ಬಂದು 6 ರೂಪಾಯಿ 30 ಪೈಸೆ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ನಮಗೆ ರಿಸೀವ್ ಅನ್ನೋದು ಆಗಿದೆ. ಇನ್ನು ಈಗ ಕೆಳಗಡೆ ನೋಡ್ಕೊಬೋದು ಫ್ರೆಂಡ್ಸ್, ನಾನು ಬಂದುಬಿಟ್ಟು ಅದೇ ಥರ ನಾನು ಆ ಗೇಮಲ್ಲಿ ತುಂಬ ನಾನು ವಿನ್ ಅನ್ನೋದು ವಿಡ್ರಾವಲ್ ಕೊಟ್ಟ ತಕ್ಷಣ ನೋಟಾಗಿ ನಿಮ್ಮ ಪೇಟಿಎಮ್ಗೆ ಇದು ಪ್ರೊವೈಡ್ ಅನ್ನೋದು ಮಾಡುತ್ತೆ. ಬನ್ನಿ ಇವಾಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದು ಅಪ್ಲಿಕೇಶನ್ ಲಿಂಕು. ನಿಮ್ಮ ಮೇಲುಗಡೆ ಸ್ವಲ್ಪ ನೋಡ್ಕೊಬೋದು. ಅಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಬಂದುಬಿಟ್ಟು ಆ ಲಿಂಕ್ ಅನ್ನೋದು ಇರುತ್ತೆ. ಅದು ನೋಡ್ಬಿಟ್ಟು ನೀವು ಲಿಂಕ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಇದುವರೆಗೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ. ಇದೇ ಥರ ವೀಡಿಯೋಸು ನಮ್ಮ ಚಾನಲ್ಲಿ ಬರ್ತಾನೆ ಇರ್ತದೆ. ಮತ್ತು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ದೆ ಅಂದರೆ ನಿಮಗೆ ಲ್ಯಾಂಗ್ವೇಜ್ ಅನ್ನೋದು ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ನೀವು ಇಂಗ್ಲೀಷ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಸೈನ್ ಅಪ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬಂದುಬಿಟ್ಟು ನಿಮ್ಮ ನೇಮ್ ಮತ್ತು ನಿಮ್ಮ ಮೊಬೈಲ್ ನಂಬರು ತಿರ್ಗಿ ರೆಫರ್ ಕೋಡ್ ಅಂತ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ OTP ಬರುತ್ತೆ. OTP ಅನ್ನೋದನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಹೋಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನೋಡಿ, ನಿಮಗೆ ಈ ಥರ ಹೋಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ 2 ಥರ ಗೇಮ್ ಅನ್ನೋದು ಇರುತ್ತೆ. ಫಸ್ಟ್ ಬಂದುಬಿಟ್ಟು ನಿಮಗೆ ಸ್ಪಿನ್ ಅನ್ನೋದು ಇರುತ್ತೆ, ಮತ್ತು ಬಂದುಬಿಟ್ಟು ರೋಲ್ ಅನ್ನೋದು ಇರುತ್ತೆ. ಇವೆರಡರಿಂದನೂ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ವ್ಯಾಲೆಟ್ ಅನ್ನೋದು ಓಪನ್ ಮಾಡ್ತೀನಿ. ಇವಾಗ ಬಂದುಬಿಟ್ಟು ನನ್ನ ಅಕೌಂಟ್ ಬ್ಯಾಲೆನ್ಸ್ ನೋಡ್ಬೋದು 0 ಅನ್ನೋದು ಇದೆ. ನೋಡ್ಬಿಟ್ಟು ಇವಾಗ ಗೇಮ್ನ ನೀವು ಓಪನ್ ಮಾಡಿ ನೋಡಿದ್ದೆ ಆದರೆ ಅಲ್ಲಿ ಬಂದುಬಿಟ್ಟು ನಿಮಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದು ವಿನ್ ಮಾಡ್ತೀರಿ ಅಂದ್ಬಿಟ್ಟು ಅಲ್ಲಿ ತೋರಿಸುತ್ತೆ. ಬಂದುಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಬಂದುಬಿಟ್ಟು 10 ರೂಪಾಯಿ ಹಾಕಿದ್ರೆ 35 ರೂಪಾಯಿ ಗಂಟೆ ಆಗ್ತಿದೆ. 20 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಗಂಟೆ ಈ ಥರ ನೀವು ಅರ್ನಿಂಗ್ ಅನ್ನೋದನ್ನ ಮಾಡ್ಬೋದು. ಇಲ್ಲಿ ಎಷ್ಟೆಷ್ಟು ಕೊಟ್ಟಿದ್ರೆ ಅಷ್ಟೆಷ್ಟು. ಇದರಲ್ಲಿ ನಿಮಗೆ 10 ರೂಪಾಯಿಂದ ಹಿಡಿದು 1000 ರೂಪಾಯಿ ಗಂಟೆ ಇದರಲ್ಲಿ ಗೇಮ್ ಅನ್ನೋದು ಇರುತ್ತೆ. ಇದ್ರ ಬ್ಯಾಕ್ ಬಂದು ನೀವು ಮೇಲುಗಡೆ ನೋಡಿದ್ದೆ ಅಂದರೆ ಅದರಲ್ಲೂ ಸೇಮ್ ಅನ್ನೋದು ನಿಮಗೆ ಇರುತ್ತೆ. 10 ರೂಪಾಯಿಂದ ನೋಡ್ಬೋದು, 10 ರೂಪಾಯಿ 20 ರೂಪಾಯಿ ಈ ಥರ ನಿಮಗೆ 1000 ರೂಪಾಯಿ ಗಂಟೆ ಇರುತ್ತೆ. ಈಗ ಬಂದು ನಾನು ಒಂದು ಗೇಮ್ ಅನ್ನೋದು ಆಡಿ ತೋರಿಸ್ತೀನಿ. ನೋಡಿ, ಕೆಳಗಡೆ ರೋಲ್ದು ನೀವು ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ನಾನು 10 ರೂಪಾಯಿದು ಅನ್ನೋದು ಆಡ್ತೀನಿ. 10 ರೂಪಾಯಿದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣಿಸುತ್ತೆ. ಈಗ ಬಂದುಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿಟ್ಟು ನಿಮಗೆ ಅಮೌಂಟ್ ಅನ್ನೋದು ಆ್ಯಡ್ ಮಾಡಬೇಕು ಅಂತ. ಈಗ ಬಂದುಬಿಟ್ಟು ನಾನು 10 ರೂಪೀಸ್ ಅನ್ನೋದು ಸೆಲೆಕ್ಟ್ ಮಾಡ್ತೀನಿ ನೋಡಿ. 10 ರೂಪೀಸ್ ಅಲ್ಲಿ ಕಂಟಿನ್ಯೂ ಅನ್ನೋದು ಪ್ರೆಸ್ ಮಾಡ್ತೀನಿ. ಕಂಟಿನ್ಯೂ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ನನ್ನ ಇಮೇಲ್ ID ಅನ್ನೋದು ಹಾಕಬೇಕು ಅಂದ್ಬಿಟ್ಟು ಕೇಳುತ್ತೆ. ನನ್ನ ಇಮೇಲ್ ID ಏನಿದೆ ಅದು ಹಾಕ್ಬಿಟ್ಟು ಪ್ರೊಸೀಡ್ ಅಂದ್ಬಿಟ್ಟು ನಾನು ಕೊಡ್ತೀನಿ. ಪ್ರೊಸೀಡ್ ಕೊಟ್ಟ ತಕ್ಷಣ ಇಲ್ಲಿ ಹೋಗ್ಬೋದು ನಿಮಗೆ ಎಲ್ಲ ಥರ ಬ್ಯಾಂಕಿಂಗ್ಸ್ದು ಓಪನ್ ಆಗುತ್ತೆ. ಬಂದುಬಿಟ್ಟು ವ್ಯಾಲೆಟ್ ಆಪ್ಷನ್ ಪೇಟಿಎಮ್ ಅನ್ನೋದು ಸೆಲೆಕ್ಟ್ ಮಾಡ್ತೀನಿ. ಪೇಟಿಎಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಗೆ ಫೋನ್ ನಂಬರ್ ಬಂದುಬಿಟ್ಟು ಇದು ಕೇಳ್ತಾ ಇದೆ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಈಗ OTP ಅನ್ನೋದು ಬರುತ್ತೆ. OTP ಅನ್ನೋದು ಎಂಟರ್ ಮಾಡಿಬಿಟ್ಟು ನಾನು ವೆರಿಫೈ ಅನ್ನೋದನ್ನ ಕ್ಲಿಕ್ ಮಾಡ್ತೀನಿ. ವೆರಿಫೈ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ಬೋದು ಇನ್ನೊಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ಪೇ ನಾವು ಅಂದ್ಬಿಟ್ಟು ನಿಮ್ಗೆ ತೋರಿಸುತ್ತೆ. ಬಂದುಬಿಟ್ಟು ಪೇ ನಾವು ಅಂತ ಕೊಟ್ಟಿದ ತಕ್ಷಣ ನಿಮಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದು ಆಗುತ್ತೆ. ನೋಡ್ಬೋದು ಈ ಅಪ್ಲಿಕೇಶನ್ ಬಂದುಬಿಟ್ಟು 10 ರೂಪಾಯಿ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಬಂದುಬಿಟ್ಟು ನಾವು ಬ್ಯಾಕ್ ಬಂದುಬಿಟ್ಟು ಆ ಗೇಮ್ ಆಡ್ ನೋಡೋಣ. ಇವಾಗ ಬಂದುಬಿಟ್ಟು ಕ್ಲಿಕ್ ಆಗಿದೆ. ಬಂದುಬಿಟ್ಟು 10 ರೂಪೀಸ್ ರೋಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬಂದುಬಿಟ್ಟು ಎಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅದನ್ನ ಎಸ್ ಅಂದ್ಬಿಟ್ಟು ಕೊಡಿ. ಎಸ್ ಒಂದು ಕೊಟ್ಟ ತಕ್ಷಣ ನೋಡ್ಬೋದು ರೋಲ್ ಅನ್ನೋದಾಗ್ತಾಯಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 10 ರೂಪಾಯಿ 15 ರೂಪಾಯಿ ಅಂತ ಬಂದಿದೆ. ಇವಾಗ ನನಗೆ ಒಂದು ಕ್ವಶನ್ ಅಂತ ಕೇಳ್ತಾ ಇದೆ. ಈಗ ಬಂದುಬಿಟ್ಟು ದ ವರ್ಡ್ ಮಮ್ಮಿ ಸ್ಟಾರ್ಟ್ಸ್ ವಿತ್ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಅದು ಎಮ್ಮಿಂದ ಕೊಟ್ಬಿಟ್ಟು ನಾನು ಬಂದಿದ್ದೆ. ಇವಾಗ ಬ್ಯಾಕ್ ಬಂದುಬಿಟ್ಟು ನಾನು ವ್ಯಾಲೆಟನ್ನು ಚೆಕ್ ಮಾಡ್ತೀನಿ ಎಷ್ಟು ಬಂದಿದೆ ಅಂದ್ಬಿಟ್ಟು. ಇವಾಗ ಚೆಕ್ ಮಾಡಿ ನೋಡೋಣ. ನೋಡಿ, ಬ್ಯಾಕ್ ಬಂದಿದ್ದೆ. ವಾಲೆಟನ್ನು ಚೆಕ್ ಮಾಡೋಣ ಇದು ಬಂದಿದೆಯಲ್ಲ ಅಂದ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು 13 ರೂಪಾಯಿ ಪೈಸೆ ಬಂದುಬಿಟ್ಟು ನಾನು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದು ಆಗಿದೆ. ಇವಾಗ ಬಂದುಬಿಟ್ಟು ನೋಡಿ ವಿಡ್ರಾವಲ್ ಅನ್ನೋದು ಕೊಟ್ಟು ನೋಡೋಣ ಬಂದು. ಇವಾಗ ವಿಡ್ರಾವಲ್ ಅನ್ನೋದು ಕ್ಲಿಕ್ ಮಾಡ್ತೀನಿ. ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ವಿಡ್ರಾವಲ್ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಅನ್ನೋದು ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ವಿಡ್ರಾವಲ್ ಅನ್ನೋದು ನಾವು ಸೆಲೆಕ್ಟ್ ಮಾಡೋಣ. ಈಗ ಬಂದುಬಿಟ್ಟು ನಮ್ಮ ಅಕೌಂಟಲ್ಲಿ ಬಂದುಬಿಟ್ಟು 13 ರೂಪಾಯಿ ಪೈಸೆ ಬಂದುಬಿಟ್ಟು ನಾವು ಅಮೌಂಟ್ ಅನ್ನೋದು ಎಂಟ್ರ್ ಮಾಡೋಣ. ಎಂಟ್ರ್ ಮಾಡಿಬಿಟ್ಟು ಮೇಲುಗಡೆ ನಿಮ್ಮ ಫೋನ್ ನಂಬರ್ ಅನ್ನೋದು ಹಾಕಬೇಕಾಗುತ್ತೆ. ಒಂದು ನಂಬರ್ ಅನ್ನೋದು ಆ್ಯಡ್ ಆಗಿದೆ. ಬಂದುಬಿಟ್ಟು ನಾವು ಟ್ರಾನ್ಸ್ಫರ್ ಅಂತಿದೆಯಲ್ಲ
ಕೆಳಗಡೆ ನಿಮಗೆ ಅಲ್ಲಿ ಟ್ರಾನ್ಸ್ಫರ್ ಅಂತ ಕಾಣ್ತಾ ಇದೆ ಗ್ರೀನ್ ಕಲರ್ ಬಟನ್, ಅದು ಬಂದ್ಬಿಟ್ಟು ಕ್ಲಿಕ್ ಅನ್ನೋದು ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೋಗ್ಬೋದು ಎಸ್ ಅಂದ್ಬಿಟ್ಟು ಕೇಳ್ತಾ ಇದೀವಿ, ಬಂದ್ಬಿಟ್ಟು ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅದು ಓಕೆ ಕೊಟ್ಬಿಟ್ಟು ನನ್ನ ಬ್ಯಾಕ್ ಬಂದ್ಬಿಟ್ಟು ಪೇಟಿಎಮ್ ಅಕೌಂಟ್ಗೆ ಚೆಕ್ ಮಾಡೋಣ ಬಂದಿದೆಯಲ್ಲ ಅಂದ್ಬಿಟ್ಟು. ಬನ್ನಿ ಇವಾಗ ನಾನು ಪೇಟಿಎಮ್ ಅಕೌಂಟಿನಿಂದ ಅದನ್ನ ಓಪನ್ ಮಾಡೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಪೇಟಿಎಮ್ ಅಕೌಂಟ್ ಅನ್ನೋದು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ನನ್ನ ಪಾಸ್ಬುಕ್ ಅನ್ನೋದು ಇವಾಗ ಓಪನ್ ಮಾಡ್ತೀನಿ. ಪಾಸ್ಬುಕ್ ಓಪನ್ ಮಾಡಿಬಿಟ್ಟು ಇಷ್ಟು ಬಂದಿದೆಯಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಣ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ₹13.60 ಬಂದ್ಬಿಟ್ಟು ನಾನು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದು ಆಗಿದೆ. ನೀವು ಕೆಳಗಡೆ ಡೇ ಟು ಟೈಮ್ ಕೂಡ ನೋಡ್ಕೊಬೋದು. ಅದು ಕಟ್ಟಾಗಿರೋ ₹10 ಕೂಡ ನಾನು ಅದರಲ್ಲಿ ಶೋ ಮಾಡ್ತಾಯಿದ್ದೆ. ಅದೇ ಅಲ್ಲದೆ ನಾನು ಇನ್ನೂ 2 ಗೇಮ್ ಅನ್ನೋದು ಆಡಿದ್ದೀನಿ, ಅದರಿಂದ ನಾನು ಬಂದೆ. ಫ್ರೆಂಡ್ಸ್ ಇದರಿಂದ ನಾನು ಡಿಸ್ಕ್ಲೈಮರ್ ಕೊಡೋದಂದರೆ ನಿಮ್ಗೆ ಇದರಲ್ಲಿ ಒಂದು ಸತಿ ಮಾತ್ರ ಗೇಮ್ ಅನ್ನೋದು ಆಡಿ, ಒಂದು ಇಲ್ಲ ಇನ್ನೊಂದು ಅಂದರೆ ಅದು ಕೆಳಗಡೆ ಇದೆಯಲ್ಲ ಅದನ್ನ ಒಂದು ಆಡಿಬಿಟ್ಟು ವಿಡ್ರಾಲ್ ಅಂತ ಮಾಡ್ಕೊಂಬಿಡಿ. ಯಾಕಂದರೆ ಅವರು ಅಷ್ಟು ಬೇಕಲ್ಲ, ಯಾವಾಗಂದರೆ ಅವಾಗ ಅಮೌಂಟ್ನ ಕೊಡ್ತಾ ಇರೋಕ್ಕೆ ಆ ಕಂಪ್ನಿಗೂ ಲಾಭ ಅನ್ನೋದು ಬರಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಫಸ್ಟ್ ಅಮೌಂಟ್ ಅನ್ನೋದು ಕೊಟ್ಬಿಟ್ಟು ಆಮೇಲೆ ಅವರ ಒಂದು ಟ್ರಿಕ್ ಅನ್ನೋದು ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಗೇಮ್ನ ನೀವು ಅಮೌಂಟ್ ಇದ್ದರೆ ಮಾತ್ರ ಆಡಿ, ಇಲ್ಲಾಂದರೆ ಆಡೋಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್ ಇದೇ ಥರ ಎರ್ನಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ, ನೀವು ಬೇಕಾದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂತ.